ಯಾಕ ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗ್ಬೇಡ. ಸುಮ್ಮನೆ ಮತ್ತಿಲ್ಲ ಅಂದ್ರು ನೋಡು ಮತ್ತೆ ಜಗಳ ದೊಡ್ಡದಾಕೈತಿದು. ಚೋಟುದ್ದ ಇಲ್ಲ ನೀವು ನನಗೆ ಹೇಳ್ತೀರನ್ಲೋ. ಬರ್ಲಿ ತಡಿ, ನಿಮ್ಮಪ್ಪ ಹೇಳ ಕಳ್ಸಿತ್ತಲ್ಲ, ಬರ್ಲಿ ನಿಮ್ಮಪ್ಪ ಬಂದ ಮೇಲೆ ಮಾತಾಡೋವಾಗ. ಕಾಕ ಕಾಕ ಇಲ್ಲೇ ಇಲ್ಲೇ ಅದರ ಬರ್ರಿ. ಹಾಂ ಬರ್ರಿ. ನೋಡ್ರಿ ಕಾಕ, ನನಗೆ ಈ ಸುದ್ದಿ ಗೊತ್ತಾದ ತಕ್ಷಣ ನಾನಂತೂ ಬಂದು ಇವ್ರನ್ನ ವಿಚಾರಿಸ್ಕೊಂಡಿನಿ. ಎಲ್ಲ ಸಮಾಧಾನದಿಂದ ಹೇಳಿ ನೋಡಿದೆ, ಎಲ್ಲ ಹೇಳಿ ನೋಡಿದೆ. ಆದರೆ ಇವ್ರು ಯಾರು ನನ್ನ ಮಾತು ಕೇಳಾಕವಲ್ಲ ಅಂತಾರೆ. ಅದಕ್ಕೆ ನಿಮ್ಗೆ ಕರ್ದೀನಿ. ನಿಮ್ಮ ಮಕ್ಕಳಿಗೆ ನೀವು ಅದು ಹೆಂಗೆ ಬುದ್ಧಿ ಹೇಳ್ತೀರ ನಿಮಗೆ ಬಿಟ್ಟಿದ್ದು ಕಾಕ. ನಿಮಗೆ ಕರೆದ ಅಥವಾ ನಿಮ್ಗೆ ನಾನು ಇಲ್ಲಿ ಕರೆದಿದ್ದು ನಿಮ್ಗೆ ಏನಾರು ಬೇಸರ ಆಗಿದ್ರೆ, ಸಿಟ್ಟು ಬಂದಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಕಾಕ. ಇಲ್ಲಿ ಇವ್ರು 3 ಜನದ ಜೀವನನೂ ಹಾಳಾಗ್ಕೊಂತೈತಿ. ಒಬ್ಬರ ಮೇಲೊಬ್ರು ಹಾಕಿ, ಈಗ ಇವರಿಬ್ರು ಯಾರು ಒಬ್ಬರ ಮೇಲೆ ಹಾಕೋದು ತಪ್ಪ ನಮ್ದು. ಈ 3 ಜನ ಕುಡ್ಕೊಂಡು ಹಾಳಾಗಾರ, 3 ಜನಕ್ಕೆ ಬುದ್ಧಿ ಹೇಳ್ಬೇಕು. ಅದಕ್ಕೆ ನೀವೇನು ಮಾಡ್ತೀರಿ ನಿಮ್ಗೆ ಬಿಟ್ಟಿದ್ದು ನೋಡ್ರಿ ಕಾಕ. ಅಯ್ಯ, ನಿನ್ನ ಮೇಲೆ ಯಾಕೆ ಸಿಟ್ಟಾಗಂದೇವ ನಾವು? ಅಲ್ಲ ಇವರು ಇಂಥ 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 ನಾಲ್ಕು ಮಕ್ಕಳು ಹಾಳಾಗುಂತಾರಂತಂದು ನಮ್ಮ ಮುಂದೆ ಹೇಳಿದೆಲ್ಲವ ನೀನು. ನಿನಗೆ ಪುಣ್ಯ ಬರಲ್ಲವ. ಅದನ್ನ ಬಿಟ್ಟು ನಾವು ಯಾಕೆ ನಿನ್ನ ಮೇಲೆ ಸಿಟ್ಟಾಗಂದು? ಸರ್ಕೋ ಇಲ್ಲಿ, ಸರಿಯಾಗಿ ವಿಚಾರಿಸ್ಕೋತೀನಿ. ಸರ್ಕೋವ ನಿನ್ನ ಕಡೆ. ಅಲ್ಲಲ್ಲಿ ಮಬ್ಬ ಸೋಳೆ ಮಗನ ದುಡಿಯ ನಾವು ಕಷ್ಟಪಟ್ಟು ದುಡಿದು ನಿನಗೆ ಕಾಲೇಜಿಗೆ ಓದ್ಸಕ್ಕಂತ ಕಳ್ಸಿದ್ರೆ ಆ ರೊಕ್ಕನ ಇಟ್ಕೊಂಡು ಮಜಾ ಮಾಡ್ತೀರನ್ಲೇ ಮಜ್ಜಾ. ನಾಯಿಗೆ ಬಳಿಯ ಕೋಲಿದ್ದಂಗೆ ಅದಿದೆ ನೀನು. ನಿನ್ನ ನಿನಗೆ ಶಾಲೆಗೆ ಕಳಿಸಿದ್ದು ಓದಾಕ ಅಂತಂದು ಈ ಥರ ಮಜಾ ಮಾಡಕ್ಕಲ್ಲ. ಈ ಮುದಕ್ಕಾಗಕ್ಕೆ ಬಂದೆ ನಾನು. ಇದುವರೆಗೂ ಒಂದು ದಿನ ಕುಡಿಯಕ್ಕೆ ಹೋಗಿಲ್ಲ, ಇಂಥ ಹೊಲಸು ಚಟಕ್ ಬಿದ್ದಿಲ್ಲ. ನೀನಿನ ನೆಟ್ಟಗೆ ಕೂದಲು ಕೂಡ ಬೆಳೆದಿಲ್ಲ ನಿನಗೆ. ಆಗಲೇ ಇಂಥ ಚಟ ಎಲ್ಲ ಕಲ್ತಿಯನ್ಲು ನೀನು. ಇದಕ್ಕೆ ಶಾಲ್ಯಾಗ ಅದಕ್ಕೆ ರೊಕ್ಕ ಐತಿಯಪ್ಪ ಶಾಲ್ಯಾಗ ಅದು ಎಕ್ಸಾಮಿಂದ ಫೀಸ್ ಐತಪ್ಪ, ಅದ್ರದ್ದು ಐತಪ್ಪ, ಇದ್ದೈತಪ್ಪ ಅಂತ ಸುಳ್ಳು ಹೇಳಿ ರೊಕ್ಕ ಇಸ್ಕೊಂಡ್ಕೆಲ್ಲೋ ನೀನು. ಓದಂದ್ರೆ ಇಂಥ ಹೊಲಸು ಚಟ ಕಲ್ತು ಹಾಳಾಗ ಕುಂತೀಯನಲ್ಲೋ ನೀನು. ಎಷ್ಟರ ಇದ್ದಿದ್ಲು ನಿನಗೆ. ನೆಟ್ಟಗ ಕೆಳಗಡೆ ಪ್ಯಾಂಟ್ ನಿಲ್ವಲ್ದು ನಿಂದು. ಮತ್ತೆ ಇಂಥ ಚಟ ಎಲ್ಲ ಕಲ್ತಿಯಲ್ಲೋ ನೀನು. ಯಪ್ಪ, ಇದ್ರಾಗ ನನ್ನ ತಪ್ಪು ಏನಿಲ್ಲ. ಅವನ ಹೇಳ್ಕೊಟ್ಟಿದ್ದು ನಮಗಿದನ್ನೆಲ್ಲ. ನಾಳೆ ಅವ ದಿನಾ ಬೆಳಿಗ್ಗೆ ಹೋಗಿ ಹಿಂದೆ ತಿಪ್ಪೆಯಾಗಿಟ್ಟು ಬರ್ತೀಯಲ್ಲ, ಅದನ್ನು ತಿನ್ನಂತ ನಾ ಕುತ್ಕೊಂಡು ತಿಂತೀಯನ ನೀನು. ಯಪ್ಪ ಹೊಡಿಬೇಡಪ್ಪ, ಇನ್ಮೇಲೆ ಈ ಥರ ಎಲ್ಲ ಮಾಡಂಗಿಲ್ಲಪ್ಪ. ನನ್ನ ಮರ್ಯಾದೆ ತೆಗಿಬೇಡಪ್ಪ ಪ್ಲೀಸ್ ಯಪ್ಪ. ಊರಾಗ ನಮ್ಮ ಮರ್ಯಾದೆ ಎಲ್ಲ ತೆಗಿಯಾಕೊಂತೀರಿ, ಮತ್ತು ನೀವು ಮರ್ಯಾದೆ ಬಗ್ಗೆ ಮಾತಾಡ್ತೀರ ನೀವು. ಶಾಲೆಗೆ ಹೋಗಿ ಚಂದನ ತಂಗ ಓದ್ರಿ. ನಾವಂತೂ ಶಾಲೆಗೆ ಹೋಗ್ಲಿಲ್ಲ, ಚಂದನ ತಂಗ ಓದ್ಲಿಲ್ಲ. ಹೊಲ್ದಾಗ ಮಾಡೋದು ತಪ್ಪಿಲ್ಲ ನಮ್ದು. ನಮ್ಮ ಮಕ್ಕಳೆಲ್ಲ ಚಂದನ ತಂಗ ಹೊಲ್ದಾಗ ಮಾಡೋದು ಬೇಡ, ಚಂದನ ತಂಗ ಹೊರಗಡೆ ನೌಕರಿ ಮಾಡಿ ಆರಾಮಾಗಿರ್ಲಿ ಅಂತ ಕಷ್ಟಪಟ್ಟು ದುಡಿದು ರೊಕ್ಕ ಕೊಟ್ರ ಇಂಥ ಚೈನಿ ಮಾಡ್ಕೊಂಡು ಅಡ್ಯಾಡಕೊಂತೀರಲ್ಲ ನೀವು. ನಾಳೆಯಿಂದ ಸೀದಾ ಹೊಲಕ್ಕೆ ನಡಿಬೇಕು. ಯಾಕೆ ಕಾಲೇಜಿಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಹೊಲ್ದಾಗ ಮೈ ಬಗ್ಸ್ ದುಡಿದ್ರ ತಿನ್ನಾಕ ಊಟ ಸಿಗ್ತೈತಿ. ಇಲ್ಲ ಅಂದ್ರೆ ಏನಿಲ್ಲ. ನಾಳೆಯಿಂದ ನೆನ್ಪಿಟ್ಕೋ, ಈ ಪ್ಯಾಂಟು ಈ ಅಂಗಿ ಇದನ್ನೆಲ್ಲ ಬಿಚ್ಚಬೇಕು. ಲುಂಗಿ ಬನಿಯನ್ ಮೇಲೆ ನಡಿಬೇಕು ಹೊಲಕ್ಕೆ. ಇಲ್ಲಪ್ಪ, ನಾ ಮಾತ್ರ ಹೊಲಕ್ಕೆ ಬರಂಗಿಲ್ಲ. ನಾ ಕಾಲೇಜಿಗೆ ಹೋಗ್ತೀನಪ್ಪ ನಾನು. ಯಾಕ ಈ ಥರ ಚೈನಿ ಮಾಡಕ್ಕನ ಹೊಲಕ್ಕೆ ಬಂದ್ರೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಮಜಾ ಮಾಡೋಕ್ಕಾಗಲ್ಲ ಅಂತಂದು ಕಾಲೇಜ್ ಹೋಗ್ತೀನಂತೀನಿ. ಅಲ್ಲೆಲ್ಲೋ ಅದು ಹೆಂಗೆ ನನ್ನ ಕಣ್ಣು ತಪ್ಪಿಸಿ ಇದು ಪಾರ್ಟಿ ಎಲ್ಲ ಮಾಡ್ತಿದ್ದೀರಿ ನೀವು. ದಿನಾ ರಾತ್ರಿ ಎಲ್ಲಿಗೆ ಹೊಂಟಿರಪ್ಪ ಅಂತಂದ್ರೆ, ಯಪ್ಪ ಮನ್ಯಾಗ ಕುತ್ಕೊಂಡು ಒಬ್ಬನ ಓದಿದ್ರೆ ನಿದ್ದೆ ಬರ್ತೈತಿ. ಅದಕ್ಕೆ ನನ್ನ ದೋಸ್ತರ ಜೊತೆ ಎಲ್ಲರೂ ಕುತ್ಕೊಂಡು ಓದ್ತೀವಪ್ಪ. ಬೆಳ್ತಾನ ಚಂದನ ತಂಗ ಮಾರ್ಕ್ಸ್ ತೆಗಿಬೇಕಲ್ಲಪ್ಪ, ಅದಕ್ಕೆ ಕಷ್ಟಪಟ್ಟು ಓದ್ಬೇಕಲ್ಲಪ್ಪ. ಅದಕ್ಕೆ ನಾವ ಒಂದು ಕಾಣಿ ಮಾಡೀವಿ, ಅಲ್ಲೇ ಹೋಗಿ ಕುತ್ಕೊಂಡು ಓದ್ತೀವಪ್ಪ ಎಲ್ಲರೂ ಅಂತ ಸುಳ್ಳು ಹೇಳ್ತಿದ್ರೇನ? ಸುಳ್ಳು ಹೇಳಿ ಈ ಥರ ಪಾರ್ಟಿ ಮಾಡಕ್ಕೆ ಹೋಗ್ತಿದ್ದೆ ಅಲ್ಲೋ ನೀವು. ಸೊಟ್ಟಂಬಟ್ಟ ನಾಲ್ಕು ಪೂಟಿಲ್ಲ ನೀನು. ಇಷ್ಟೊಂದೆಲ್ಲ ಚಟ ಕಲ್ತಿಯನ್ಲೋ ನೀನು. ಮತ್ತೆ ದಿನ ಸುಳ್ಳು ಬೇರೆ ಹೇಳ್ತಿದ್ದೆಲ್ಲೋ ನೀನು. ಯಪ್ಪ ನಂಗೆ ಶಾಲ್ಯಾಗ ಎಲ್ಲರೂ ನಂಬರ್ 1 ಬಂದಿದ್ದೀವಿ, ಎಷ್ಟು ಶಾಣೆ ಇದಿ ನೀನು ಅಂತ ಹೊಗಳ್ತಾರಪ್ಪ ನಮ್ಗೆ ಶಾಲ್ಯಾಗೆಲ್ಲ, ನಮ್ಮ ಟೀಚರ್ ಎಲ್ಲ ಅಂತ ಅಂದಿದ್ದಿ. ಇದಕ್ಕೆ ಅನ್ಲು ನಿಜ ಹೇಳು. ದಿನ ನೆಟ್ಟಗೆ ಕಾಲೇಜಿಗೆ ಹೋಗಿದ್ದೆ ಏನೋ ಬರೀ ಹಿಂಗೆ ತಿರ್ಗಾಕ್ ಹೋಗಿದ್ದೆ ಹೇಳು. ಯಪ್ಪ ಕಾಲೇಜ್ ಈಗ ರಜೆ ಕೊಟ್ಟಿತ್ತಲ್ಲಪ್ಪ, ಅದಕ್ಕೆ ಏನೋ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಣ್ಣದಾಗ ಪಾರ್ಟಿ ಮಾಡೋಣ ಅಂತಂದು ಮಾತಾಡ್ಕೊಂಡು ಕುಂತಿದ್ವಪ್ಪ ಅಷ್ಟ. ಅದ್ರಾಗ ಏನಿಲ್ಲಪ್ಪ, ಇವು 7 ಅಪ್ ಸ್ಪ್ರೈತು ಇಂಥವೆಲ್ಲ ಬಾಟಲ್ ಬರ್ತಾವಲ್ಲ, ಅವನ್ನ ಕುಡಿತೀವಪ್ಪ. ಮತ್ತೇನಿಲ್ಲ, ಎಲ್ಲರೂ ಸೇರಿ ಒಂದು ಇಟ್ಟಿಟ್ಟು ದುಡ್ಡು ಹಾಕಿ ಚಿಕನ್ ತೊಗೊಂಬಂದು ಚಿಕನ್ ತಿಂದು ಅವ್ನು 7 ಅಪ್ ಸ್ಪ್ರೈಟ್ ಇಂಥವೆಲ್ಲ ಕುಡ್ದು ಮಕ್ಕೊಂಡ್ಬಿಡ್ತೀವಪ್ಪ ಅಷ್ಟೇ. ಮತ್ತೇನಿಲ್ಲಪ್ಪ. ಈ ಅಕ್ಕರೆಲ್ಲ ನಿನ್ನ ಮುಂದೆ ಸುಳ್ಳು ಹೇಳಿ ನಮ್ಮನ್ನು ಕರ್ಕೊಂಬಂದಾರಪ್ಪ. ನಾವು ಏನೂ ಮಾಡಿಲ್ಲಪ್ಪ ಆ ಥರ ಎಲ್ಲ. ಏನಂಗ ದೊಡ್ಡ ಕಡದ ಗುಡ್ಡಿ ಹಾಕಿಬಿಟ್ಟಿರಿ ನೋಡು, ಅದಕ್ಕೆ ಪಾರ್ಟಿ ಮಾಡ್ತೀರೇನೆ ನೀವು. ನೀವು ಪಾರ್ಟಿಯಾಗ ಏನೇನು ತಿಂತೀರಿ, ಏನೇನು ಕುಡಿತೀರಿ ಎಲ್ಲನೂ ನಮ್ಗೆ ಹೇಳಾರ ಲಲಿತವ ಸವಿತವ. ಮತ್ತು ನೀವೇನು ಹೇಳ್ಬೇಕಾಗಿಲ್ಲೋ. ಅವ ಯಾರು ಬಿಡಿಸ್ರೋ ಇಲ್ಲ, ನಮ್ಮಪ್ಪ ನನ್ನ ಸಾಯಿಸ ಬಿಡ್ತಾನ. ಯಾಕ ಬಿಡಿಸ್ಬೇ, ಯಾಕ ಪುಣ್ಯ ಬರ್ತೈತಿ. ಯಪ್ಪೋ ಲೋ ನಿಂತ್ಕೊಂಡೆಲ್ಲ ಲೋ ಪವ್ಯ ಬಿಡಿಸ್ಲೋ. ನಮ್ಮಪ್ಪ ಇಲ್ಲ ನನ್ನ ಸಾಯಿನ ಬಡದ್ ಬಿಡ್ತಾನೆ, ಬಿಡಿಸ್ಲೋ.
ಕಾಕ ಬಿಡ್ರಿ ಇಲ್ಲಿ, ಹಂಗೆಲ್ಲ ಹೊಡಿಬಾರ್ದು, ಬಿಡ್ರಿ ಇಲ್ಲಿ. ನೀವು ಒಂದು ನಿಮಿಷ ಬಿಡ್ರಿ ಕಾಕ ಇಬ್ರು. ಇಲ್ಲ ಸುಮ್ಮನೆ ಇರವ, ಇವಂದು ಯಾಕೆ ಭಾಳ ಅತಿ ಆಗೈತಿ ಇವತ್ತು. ಇವಂದು ಚರ್ಮ ಸುಲಿತೀನಿ, ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಎಷ್ಟು ಸುಳ್ಳು ಹೇಳ್ತಾನೆ ಇವ್ನು ನನ್ನ ತಲೆ. ಇಂಥ ನನ್ನ ಮಕ್ಕಳು ಇದ್ರರ ಏನೋ ಸತ್ರರ ಏನು ಎರಡೂ ಒಂದ. ಇವತ್ತು ಸುಮ್ಮನೆ ಸಾಯ ಬಡ್ದು ಬಿಡ್ತೀನಿ ಇವನನ್ನ. ಇವನಿಲ್ಲ ಅಂದ್ರೆ ಸುಮ್ಮನೆ ನಾವರ ಮನ್ಯಾಗ ಕಣ್ಣಾಗಿರ್ತೀವಿ ಹೊತ್ತಾಗ. ಯಾಕ ಬಿಡಿಸ್ಬೇ, ನಿನ್ನ ಕೈ ಮುಗಿತಿರ್ಬೇಕಾದ್ರೆ ನಿನ್ನ ಕಾಲು ಮುಗಿತಿನ್ಬೇ. ಯಾಕ ಬಿಡಿಸ್ಬೇ, ನಮ್ಮಪ್ಪ ನನ್ನ ಸಹಾಯ ಬಡ್ದು ಬಿಡ್ತಾನೆ. ಯಾಕ ಬಿಡಿಸ್ಬೇ. ಕಾಕ ದಯವಿಟ್ಟು ಇಬ್ರು ಕೈ ಬಿಡ್ರಿ. ನಿಮ್ಗೆ ನನ್ನ ಮಾತಿನ ಮೇಲೆ ಏನಾರ ಗೌರವ ಇದ್ರ ಈಗ ಬಿಡ್ತೀರಿ, ಈಗ ಕೈ ಬಿಡ್ರಿ ಇಲ್ಲಿ. ಕಾಕ ಅವ್ರು ಹಂಗೆ ಮಾಡಾಕ ಮೊದಲನೇ ಕಾರಣನ ನೀವು, ನಿಮ್ಮಿಂದನ ಈಗ ಅವರೆಲ್ಲ ಹಿಂಗೆ ಮಾಡಕ್ ಕುಂತಿದ್ದು. ಏನು ಹೇಳಕುಂತೀಯವ ನೀನು? ನಾವು ಇವರಿಗೆ ರೊಕ್ಕ ಕೊಟ್ಟು ಮಜಾ ಮಾಡಿ ಹೋಗ್ರಿ, ಓದ್ಬೇಡ್ರಿ, ಬರಿಬೇಡ್ರಿ, ಈ ಥರ ಬರೀ ಪಾರ್ಟಿ ಮಾಡ್ಕೊಂತ ಅಡ್ಡಾಡ್ರಿ ಅಂತ ನಾವು ಹೇಳಿವನವ? ನಾನು ಹಂಗೆ ಹೇಳಾಕುಂತಿಲ್ಲ ಕಾಕ. ನೀವು ನಿಮ್ಮ ಮಕ್ಕಳನ್ನ ಓದ್ಸಾಕ್ ಕುಂತೀರಿ ಅಂದಮೇಲೆ ಅವ್ರು ಓದಾಕ್ ಕುಂತಾರ ಇಲ್ಲ, ಕಾಲೇಜಿಗೆ ಹೋದ್ಮೇಲೆ ಏನು ಮಾಡ್ತಾರ, ಕಾಲೇಜ್ನಾಗ ಓದ್ತಾರ ಏನಿಲ್ಲ, ಕಾಲೇಜಿಂದ ಬಂದಮೇಲೆ ಹೊರಗಡೆ ತಿರ್ಗಾಕ್ ಹೋಗ್ತಾರ, ಎದಕ್ಕೆ ಹೋಗ್ತಾರ, ಎಲ್ಲಿಗೆ ಹೊಂಟಾರ, ಪದೇ ಪದೇ ನಮ್ಗೆ ರೊಕ್ಕ ಕೇಳಾಕ್ ಕುಂತಾರ. ಅದ್ರದ್ದು ಫೀಸ್ ಕೊಡು, ಇದ್ರದ್ದು ಫೀಸ್ ಕೊಡು ಅಂತ ಬರೀ ರೊಕ್ಕ ಕೇಳ್ತಾರ. ಆ ರೊಕ್ಕ ತಗೊಂಡು ಅವ್ರು ಏನು ಮಾಡಾಕುಂತಾರ? ಆ ರೊಕ್ಕನೆಲ್ಲ ಕಾಲೇಜಿನಾಗ ಕೊಡ್ತಾರ, ಅಥವಾ ಇವ್ರು ಹೊರಗಡೆ ಇದಕ್ಕಾರ ಖರ್ಚು ಮಾಡ್ಕೊಳಕ್ ಕುಂತಾರ? ಇವ್ರ ದೋಸ್ತರು ಹೆಂಗದಾರ, ಇವ್ರ ಸುತ್ತಮುತ್ತಲು ವಾತಾವರಣ ಹೆಂಗೈತಿ, ಇದನ್ನೆಲ್ಲ ನೀವು ಯೋಚನೆ ಮಾಡ್ಬೇಕು ಕಾಕರ. ನೀವು ಅದ್ರ ಬಗ್ಗೆ ಎಲ್ಲ ವಿಚಾರಿಸಿದ್ರ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಿದ್ರ ಇವತ್ತು ಈ ಪರಿಸ್ಥಿತಿ ಬರ್ತಿಲ್ಲಾಗಿತ್ತು. ಹೌದು ಕಾಕ, ಸವಿತಾ ಹೇಳಾಕೊಂತಿರೋದು ಬರಬ್ಬರಿನೇ ಐತಿ. ನೀವು ನಿಮ್ಮ ಮಕ್ಕಳನ್ನ ಕುರುಡು ಪ್ರೀತಿಯಿಂದ ನಂಬಿಡ್ತೀರಿ. ನನ್ನ ಮಕ್ಕಳು ಓದಾಕುಂತಾರ, ಶಾಲೆಯಾಗ ಓದಾಕುಂತಾರ, ಭಾಳ ಶಾಣೆ ಅದಾರ, ನನ್ನ ಮಕ್ಕಳು ನನ್ನ ಹತ್ರ ಸುಳ್ಳ ಹೇಳಂಗಿಲ್ಲ, ಹಂಗೆ ಹಿಂಗೆ ಅಂತಂದು ಕಣ್ಣು ಮುಚ್ಕೊಂಡು ನಿಮ್ಮ ಮಕ್ಕಳನ್ನ ನಂಬ್ತಿರಲ್ಲ. ಅದಕ್ಕೆ ಈ ಪರಿಸ್ಥಿತಿ ಬರೋದು. ಯಾವತ್ತೂ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಬರೀ ರೊಕ್ಕ ಕೊಟ್ಟು ಓದಿಸೋದೊಂದೇ ಜವಾಬ್ದಾರಿ ಅಲ್ಲ ಕಾಕ. ಮಕ್ಕಳು ಏನು ಮಾಡಾಕುಂತಾರ, ಓದಾಕುಂತಾರ ಇಲ್ಲ, ಓದಾಕುಂತಾರೆ ಹೆಂಗೆ ಓದಾಕುಂತಾರ, ಕಾಲೇಜಿಗೆ ಹೋಗಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕಾಲೇಜಿಗೆ ಹೋಗಿ ಬರಬೇಕು. ನಿಮಗೆ ಇದನ್ನೆಲ್ಲ ನೀವು ವಿಚಾರ ಮಾಡ್ಬೇಕ್ರಿ ಕಾಕರ. ನೋಡವ ಲಲಿತವ, ಸವಿತವ, ನೀವಿಬ್ರು ಹೇಳೋದು ಬರಬ್ಬರಿನ ಐತಿ. ನೀವು ಹೇಳಾಕುಂತಿದ್ದ ತಪ್ಪಂತ ಹೇಳಾಕುಂತಿಲ್ಲ ಅಲ್ಲವ. ನಮಗೇನು ಓದಾಕ್ ಬರ್ತೈತೆ, ಬರೆಯಾಕೆ ಬರ್ತೈತೆ, ಇವ್ರಿಗೆ ಓದಾಕುಂತಾರ ಏನಿಲ್ಲ ಅನ್ನೋದು ನಮಗರ ಹೆಂಗೆ ಗೊತ್ತಾಗಬೇಕವ? ನೀವೇ ಹೇಳ್ರಿ ಕಾಕ. ನಿಮಗೆ ಓದಾಕ್ ಬರೋಂಗಿಲ್ಲ, ಬರೆಯಕ್ಕೆ ಬರೋಂಗಿಲ್ಲ, ನಾ ಒಪ್ಕೋತೀನಿ. ಆದರೆ ಕಾಲೇಜ್ನಾಗ ಹೋಗಿ ನೀವು ಕೇಳ್ಬೇಕು, ನಾವು ಇಂಥರ ಮಕ್ಕಳು ಇವ್ರಿಗೆ ಹೆಂಗೆ ಓದಾಕುಂತಾರ್ರಿ ಮೇಡಮರ, ಚಲೋ ಓದಾಕುಂತಾರ ಏನಿಲ್ರಿ, ಬರೀ ಈ ಥರ ಇಷ್ಟು ರೊಕ್ಕ ಕೊಡು ಇಷ್ಟು ರೊಕ್ಕ ಕೊಡು ಅಂತಾರ್ರಿ, ಹೆಂಗೆ ನೀವೇ ಕೇಳಾಕುಂತೀರ ಏನಂತ ನೀವು ಅವ್ರು ಕಾಲೇಜ್ನಾಗ ಹೋಗಿ ಕೇಳ್ಬೇಕ್ರಿ ಕಾಕರ. ಕೇಳೋದ್ರಿಂದ ಏನು ತಪ್ಪೈತಿ? ನಿಮಗೆ ಓದಾಕ್ ಬರಲ್ಲ, ಆದರೆ ಅವ್ರ ಮೇಡಮ್ನರಿಗೆಲ್ಲ ಓದಾಕ್ ಬರ್ತಿರ್ತೈತ. ಆ ಮೇಡಮ್ನರಿಗೆ ಇವ್ರದ್ದು ಗ್ರಾಚಾರ ಎಲ್ಲ ಗೊತ್ತಿರ್ತೈತ, ಏನನ್ನೋದು ಹೇಳ್ತಾರ. ಓದಾಕುಂತಿದ್ರೆ ಓದಾಕುಂತಾರ್ರಿ, ನಿಮ್ಮ ಮಕ್ಕಳು ಸರಿಯಾಗಿ ಓದಾಕುಂತಾರ, ನೀವೇನು ಚಿಂತೆ ಮಾಡಬೇಡ್ರಿ ಅಂತಾರ. ಒಂದು ವೇಳೆ ಓದಾಕುಂತಿಲ್ಲ, ಈ ಥರ ಹಾಳಾಗಾರಂದ್ರೆ ಅವ್ರು ನಿಮ್ಗೆ ಹೇಳ್ಬಿಡ್ತಾರೆ, ನಿಮ್ಮ ಮಕ್ಳು ಹಿಂಗೆ ಹಾಳಾಗಕುಂತಾರೆ ನೋಡ್ರಿ, ಹೆಂಗೆ ಏನು ಮಾಡ್ತೀರಿ ನೀವು ಅಂತ ಹೇಳ್ತಾರೆ. ಅವಾಗಲ್ಲೇ 4 ಒದ್ದು ಎಲ್ಲರ ಮುಂದೆ ಬುದ್ಧಿ ಕಲಿಸ್ಬೇಕು ನೀವು. ಅದನ್ನು ಬಿಟ್ಟು ನಮಗೂ ಓದಾಕ್ ಬರಲ್ಲ, ಬಿಡಕ್ಕೆ ಬರಲ್ಲ ಅಂತಂದು ನಿಮ್ಮ ಪಾಡಿಗೆ ನೀವಿದ್ರೆ ಅವ್ರು ಮಾಡೋದೇ ಇಂಥ ಉದ್ಯೋಗ. ಅವ್ರು ಕೇಳಿದಾಗ ರೊಕ್ಕ, ಅವ್ರು ಕೇಳಿದಾಗ ಬಟ್ಟೆ, ಅವ್ರು ಕೇಳಿದಾಗ ಬುಕ್ಸು, ಇವನ್ನೆಲ್ಲ ನೀವು ಕೊಡಿಸೋದ್ರಿಂದ ಅವರಿಗೆ ರೊಕ್ಕದ ಬೆಲೆ ಗೊತ್ತಾಗಂಗಿಲ್ಲ. ಅವರಿಗೆ ಮೊದಲು ರೊಕ್ಕದ ಬೆಲೆನ ನೀವು ತೋರಿಸ್ಕೊಡ್ಬೇಕು. ರೊಕ್ಕ ಹೆಂಗೆ ಅವರು ಖಾಲಿ ಇದ್ದಾಗ, ಐತವಾರ ಶನಿವಾರ ಖಾಲಿ ಇದ್ದಾಗ ಹೊಲ ಕರ್ಕೊಂಡು ಹೋಗ್ರಿ, ದುಡಿಯಾಕೆ ಹಚ್ಚಿರಿ ಅವರಿಗೆ. ದುಡಿಯಾಕೆ ಹಚ್ಚಿದ್ರೆ ಅವರಿಗೆ ರೊಕ್ಕದ ಬೆಲೆ ಏನು ಅನ್ನೋದು ಗೊತ್ತಾಕೈತಿ. ನೀವು ಕಷ್ಟಪಟ್ಟು ದುಡಿದು ರೊಕ್ಕ ತಂದು ಕೊಟ್ಟರೆ ಅವ್ರಿಗೆ ಏನೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಮ್ಮಪ್ಪ ದುಡಿತಾನ, ನಾವು ಚೈನೇ ಮಾಡ್ತೀವಿ, ಅದಕ್ಕೆ ತಲೆ ಕೆಡ್ಸ್ಕೊಬೇಕು, ಎಷ್ಟು ರೊಕ್ಕ ಖರ್ಚು ಮಾಡಿದ್ರೇನು. ಈಗ ಮಾತಾಡ್ಕೊಳಕ್ ಕುಂತಾರ ಕಾಕ ಇವರು. ಒಂದೊಂದ್ಸಲ ಪಾರ್ಟಿಗೆ 5,000 ಸಾವಿರ ರೂಪಾಯಿ ಖರ್ಚು ಮಾಡ್ತಾರಂತ. 5,000 ಸಾವಿರ ರೂಪಾಯಿ ದುಡಿಯಾಕ ನೀವೆಷ್ಟು ಟೈಮ್ ತಗೋತೀರಿ? ಏನು ಹೇಳಾಕುಂತೀಯವ ನೀನು? 5,000 ರೂಪಾಯಿನಾ? ಯವ್ವ ಮಗಳ, ನಾವು 5,000 ರೂಪಾಯಿ ದುಡಿಬೇಕಂದ್ರೆ ನಮಗೆ ತಿಂಗಳಾನು ಪೂರ್ತಿ ಬೇಕು. ಒಂದೊಂದ್ಸಲ ಅಂತೂ 2 ತಿಂಗಳಾದ್ರೂ ಆಗಂಗಿಲ್ಲ ನಮ್ಮ ಕೈಯಾಗ 5,000 ರೂಪಾಯಿ. ಅಂಥದ್ದು ಇವರು ಒಂದು ರಾತ್ರಿಗ 5,000 ರೂಪಾಯಿ ಕಳೀತಾರ. ನಿನ್ನ ಮುಖ ನೋಡಿದ್ರ ಮುಂಜಾನೆ ಎದ್ದು ಹೋದ್ರ ಹೋಗಿದ ಕೆಲಸನೂ ಆಗಂಗಿಲ್ಲ, ಕೂಳು ಸೇರಂಗಿಲ್ಲ. ನಿನ್ನ ಮುಖ ನೋಡಿದ್ರ ನಿನಗೆ 5,000 ರೂಪಾಯಿ ಬೇಕಲ್ಲ ರಾತ್ರಿ ಪಾರ್ಟಿ ಮಾಡಕ. ನಡಿ, ಈಗ 5,000 ರೂಪಾಯಿ 10,000 ರೂಪಾಯಿ ಕೊಡ್ತೀನಿ, ಮನೆಗೆ ನಡಿಲ್ಲ ನೀನು. ಯಪ್ಪ ಬೇಡಪ್ಪ, ನಂಗೆ ಯಾರ ರೊಕ್ಕನೂ ಬೇಡ, ಏನೂ ಬೇಡಪ್ಪ, ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲಪ್ಪ, ಇದೊಂದು ಸಲ ಬಿಟ್ಟು ಬಿಡಿಯಪ್ಪ. ಬೇಡ ಮಗನ, ಬೇಡ, ಈ ಸಲ 10,000 ರೂಪಾಯಿದು ಪಾರ್ಟಿ ಮಾಡಂತಿ ಅಂತ. ಬಾ, ಪಾರ್ಟಿ ಮಾಡೋದು ಹೆಂಗಂತ ನಾನು ಹೇಳ್ಕೊಡ್ತೀನಂತ. ನಡಿ. ಗೋಣ ನೋಡಿದ್ರೆ ಕೋಳಿ ಗೋಣ ಇದ್ದಂಗೈತಿ, ಕಾಲು ಕೈಯೆಲ್ಲ ನಾಯಿ ಬಡಿಯೋ ಕೋಲ್ ಇದ್ದಂಗೈತಿ. ಜೋರು ಗಾಳಿ ಏನಾರು ಬೀಸ್ತಂದಾಗ ಹಾರ್ಕೊಂಡು ಹೋಗಿದ್ದಿ. ನಿನಗೆ 5,000 ರೂಪಾಯಿ ಪಾರ್ಟಿ ಬೇಕನ? ನಡಿ, ಮನೆಗೆ ನೋಡಿಲ್ಲ 5,000 ರೂಪಾಯಿದ ಪಾರ್ಟಿ ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಂತ. ನಡಿ. ಲಲಿತವ, ಸವಿತವ, ಪುಣ್ಯ ಬರಲವ ನಿಮ್ಮಿಬ್ಬರಿಗೂ. ನಿಮ್ಮಿಬ್ಬರಿಂದ ನನ್ನ ಮಕ್ಕಳದ ಹಣೆವರ ಏನನ್ನೋದು ನಮಗೆ ಗೊತ್ತಾತು. ಇವ್ರಿಗೆ ಇನ್ನು ಮೇಲೆ ತಕ್ಕ ಪಾಠ ನಾವು ಹೇಳ್ಕೊಡ್ತೀವಂತ. ನಿಂಗೆ ಪುಣ್ಯ ಬರಲವ. ಹ್ಞೂನವ, ಈ ನಿನ್ನ ತಮ್ಮನ್ನ ನೀ ಹೆಂಗೆ ತಿದ್ದತೀಯ ನೋಡವ. ಆದರೆ ಈ ನನ್ನ ಮಗನ ಮಾತ್ರ ನಾನು ಇನ್ನು ಮೇಲೆ ಸುಮ್ಮನೆ ಬಿಡಂಗಿಲ್ಲ. ಇವನ್ನ ಹೆಂಗೆ ಬಗ್ಗಿಸ್ಬೇಕನ್ನೋದು ನನಗೆ ಗೊತ್ತೈತಿ. ನಿಂಗೆ ಪುಣ್ಯ ಬರಲವ ಲಲಿತವ, ಸವಿತವ.
ಅಯ್ಯೋ ಕಾಕಾರ, ಅಷ್ಟು ದೊಡ್ಡ ದೊಡ್ಡ ಮಾತಲ್ಲ ಎದಕ್ಕೆ ಆಡ್ತೀರಿ? ಸರಿ, ನೀವು ಮನೆ ಕರ್ಕೊಂಡೋಗಿ ಅದು ಹೆಂಗೆ ಬುದ್ಧಿವಾದ ಹೇಳ್ತೀರ ಹೆಂಗೆ ನೋಡ್ರಿ ಕಾಕ. ಆದರೆ ಇನ್ನೊಂದು ಸಲ ಈ ಥರ ಪಾರ್ಟಿ ಇವೆಲ್ಲ ಮಾಡ್ಲಾರ್ದಂಗೆ ಬುದ್ಧಿ ಹೇಳ್ರಿ ನೀವು. ನೀನೇನು ತಲೆ ಕೆಡಿಸ್ಕೋಬೇಡವ. ಇವತ್ತು ರಾತ್ರಿ ನಾನು ನನ್ನ ಮಗ ಇಬ್ಬರು ಸೇರಿ ಪಾರ್ಟಿ ಮಾಡ್ತೀವಿ. ಆ ಪಾರ್ಟಿ ನೋಡಿದ ಮೇಲೆ ಅವ ಇನ್ನೊಂದು ಪಾರ್ಟಿ ಮಾಡೋಕೆ ಸಾಧ್ಯನೇ ಇಲ್ಲ. ನೀ ಏನು ತಲೆ ಕೆಡಿಸ್ಕೋಬೇಡವ. ನಾನು ಅಷ್ಟವ, ನಾನು ಈ ಪಾರ್ಟಿ ಗೀಟಿ ಎಲ್ಲ ಮಾಡಿ ಭಾಳ ದಿನ ಆಗ್ಬಿಟ್ಟೈತಿ. ಇವತ್ತು ನನ್ನ ಮಗನ ಜೊತೆ ಸೇರಿ ಚಲೋನ ತಂಗ ಪಾರ್ಟಿ ಮಾಡ್ತೀನಿ. ನೋಡ್ತಿರವ, ಇನ್ನೊಂದ್ಸಲ ಪಾರ್ಟಿ ಅಂತ ಹೆಸರು ಕೇಳ್ದಂದ್ರೆ ನಡಗ್ಬೇಕು. ಅಷ್ಟು ಚಲೋ ಪಾರ್ಟಿ ಮಾಡಿಸ್ತೀನವ, ನೀನೇನು ಹೆದರ್ಕೋಬೇಡ. ಸರಿ ಕಾಕರ. ನಾವೇನು ಬರ್ತೀವ? ಸರಿ ಕಾಕರ. ನಡಿಲೋ ನಡಿ, ರಾತ್ರಿ ಪಾರ್ಟಿ ಹೆಂಗೆ ಮಾಡೋದಂತಂದು ತೋರಿಸ್ಕೊಡ್ತೈತಿ, ನಡಿ. ನನ್ನ ಫ್ರೆಂಡ್ಸ್ಗೆಲ್ಲ ಸಿಕ್ಕಾಕೊಂಡಂಗೆ ಮಾಡಿದ್ಯಲ್ಲ ನೀನು, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಮುಚ್ಕೊಂಡು ಮನೆಗೆ ನಡಿ. ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ರೋಡ್ನಾಗೆಲ್ಲ ಮರ್ಯಾದೆ ಕಳೆದು ಬಿಡ್ತೀನಿ. ನಡಿ ಮನೆಗೆ.